ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಸಾಮಾನ್ಯವಾಗಿ ಕೆಲವರಿಗೆ ಕಫದ ಬಾಧೆ ಇರುತ್ತದೆ. ಮೂಗು, ಎದೆ, ಗಂಟಲಲ್ಲಿ ಕಫ ಶೇಖರಣೆಯಾಗಿ ಕೆಮ್ಮು, ಜ್ವರ, ತಲೆನೋವು ಮುಂತಾದ ಸಮಸ್ಯೆಗೆ ಪದೇ ಪದೇ ಈಡಾಗುತ್ತಲೇ ಇರುತ್ತಾರೆ. ಇನ್ನು ನಮ್ಮ ದೇಹದ ಹಲವಾರು ಭಾಗಗಳಲ್ಲಿ ತೆಳುವಾದ ತೇವಭರಿತ ಪದರ ಇರುತ್ತದೆ. ಈ ಪದರದ ಮುಖ್ಯ ಉದ್ದೇಶವೇನೆಂದರೆ ಗಾಳಿಯ ಮೂಲಕ ಒಳಬರುವ ಬ್ಯಾಕ್ಟೀರಿಯಾ ಅಥವಾ ಕ್ರಿಮಿಗಳನ್ನು ತಮ್ಮಲ್ಲಿಯೇ ಅಂಟಿಸಿಕೊಳ್ಳುವುದು ಹಾಗೂ ದೇಹವನ್ನು ಸೋಂಕಿನಿಂದ ರಕ್ಷಿಸುವುದು. ಇದೇ ಕಾರಣಕ್ಕೆ ನಮ್ಮ ಮೂಗಿನ ಒಳಭಾಗ, ಗಂಟಲ ಒಳಭಾಗ, ಬಾಯಿಯ ಒಳಭಾಗ ಮೊದಲಾದವು ಸದಾ ತೇವವಾಗಿಯೇ ಇರುತ್ತದೆ. ಇನ್ನು ತೆಳುವಾದ ಕಫ ಯಾವಾಗಲೂ ಇರಬೇಕು. ಆದರೆ ಹೆಚ್ಚು ಗಟ್ಟಿಯಾಗಿರುವ ಕಫ ಇದ್ದರೆ ಇದರಿಂದ ಪ್ರತಿದಿನ ಒಂದಲ್ಲ ಒಂದು ತೊಂದರೆ ಬಾಧಿಸುತ್ತಲೇ ಇರುತ್ತದೆ. ಹಾಗೂ ಈ ಕಫದ ತೊಂದರೆ ಸರಿಪಡಿಸಿಕೊಳ್ಳದಿದ್ದರೆ ಮುಂದೆ ಇದೇ ದೊಡ್ಡ ತೊಂದರೆಯಾಗಿ ಪರಿಣಮಿಸಬಹುದು. ಆದ್ದರಿಂದ ಇವತ್ತಿನ ವಿಡಿಯೋನಲ್ಲಿ ಕಫವನ್ನು ಕರಗಿಸುವ 5 ಉತ್ತಮ ಮನೆಯಲ್ಲೇ ದೊರೆಯುವ ಔಷಧಿಯ ಬಗ್ಗೆ ತಿಳಿಸಿಕೊಡುತ್ತೇನೆ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಏಲಕ್ಕಿ. ಏಲಕ್ಕಿಯಲ್ಲಿ ಕಫವನ್ನು ಕರಗಿಸುವಂತೆ ಮಾಡುವ ವಿಶೇಷ ಗುಣವಿದೆ. ಅದಕ್ಕೆ ಪ್ರತಿನಿತ್ಯ ಏಲಕ್ಕಿಯನ್ನು ಈ ರೀತಿಯಾಗಿ ಬಳಸಿ. 1 ಲೋಟ ನೀರಿಗೆ 1 ಚಿಕ್ಕ ತುಂಡು ತುರಿದ ಶುಂಠಿಯನ್ನು ಹಾಕಿ. ಅದೇ ನೀರಿಗೆ 2 ರಿಂದ 3 ಏಲಕ್ಕಿಯನ್ನು ಜಜ್ಜಿ ಹಾಕಿ. ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸಿ. 1 ಕುದಿ ಬರುವ ತನಕ ಕುದಿಸಿದರೆ ಸಾಕು. ಇದನ್ನು ಬಿಸಿ ಬಿಸಿ ಕುಡಿಯಿರಿ. ದಿನದ ಸಮಯದಲ್ಲಿ ಯಾವಾಗ ಬೇಕಾದರೂ ಈ ನೀರನ್ನು ಕುಡಿಯಿರಿ. ಕಫದ ಸಮಸ್ಯೆ ಬೇಗನೆ ದೂರವಾಗುತ್ತದೆ. ಅನನಾಸ್ ಅಥವಾ ಪೈನಾಪಲ್. ಇದರ ಬಗ್ಗೆ ನಿಮಗೂ ತಿಳಿದಿರುತ್ತದೆ. ಮನೆಯಲ್ಲಿ ಹಿರಿಯರು ಇದ್ದರೆ ಎದೆಯಲ್ಲಿ ಕಫ ಕಟ್ಟಿಕೊಂಡಿದ್ದಾಗ ಅನನಾಸ್ ಹಣ್ಣನ್ನು ತಿನ್ನಲು ಸಲಹೆ ನೀಡುತ್ತಾರೆ. ಇದರಲ್ಲಿರುವ ಔಷಧೀಯ ಗುಣದಿಂದ ಕಟ್ಟಿಕೊಂಡಿರುವ ಕಫ ಕರಗುತ್ತದೆ. ಅಷ್ಟೇ ಅಲ್ಲ, ಇದರಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇದೆ. ಇದು ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದ ಯಾರಿಗೆ ಕಫ ಕಟ್ಟಿಕೊಂಡಿರುವ ಸಮಸ್ಯೆ ಇರುತ್ತದೆ ಅವರು ತಪ್ಪದೇ ದಿನದಲ್ಲಿ 1 ಬಾರಿ ಅನಾನಸ್ ಹಣ್ಣನ್ನು ಸೇವಿಸಿದರೆ ಉತ್ತಮ. ಈರುಳ್ಳಿ. ಇನ್ನು ಕಫವನ್ನು ಹೊರಹಾಕಲು ಈರುಳ್ಳಿ ತುಂಬನೇ ಸಹಾಯಕಾರಿ. ಇದು ನೆಗಡಿಯನ್ನು ಗುಣಪಡಿಸುತ್ತದೆ. ಕೆಮ್ಮು, ಜ್ವರವನ್ನು ಗುಣಪಡಿಸುವ ಶಕ್ತಿ ಈರುಳ್ಳಿಯಲ್ಲಿದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಗಂಟಲು ಕೆಟ್ಟರೆ ಕೂಡ ಈರುಳ್ಳಿ ತುಂಬನೇ ಸಹಾಯಕಾರಿ. ಇನ್ನು ಕಫದ ಸಮಸ್ಯೆಯಿಂದ ಬಳಲುತ್ತಿರುವವರು ಪ್ರತಿನಿತ್ಯ ಆಹಾರದಲ್ಲಿ ಹಸಿ ಈರುಳ್ಳಿಯನ್ನು ಸೇವಿಸುವುದು ಉತ್ತಮ. ಅಥವಾ 1 ಈರುಳ್ಳಿಯನ್ನು ತುರಿದುಕೊಂಡು ರಸವನ್ನು ತೆಗೆದುಕೊಳ್ಳಿ. ಈ ರಸವನ್ನು ಅರ್ಧ ಲೋಟ ಉಗುರು ಬೆಚ್ಚಗಿನ ನೀರಿಗೆ ಹಾಕಿ ಕುಡಿಯಿರಿ. ದಿನದಲ್ಲಿ 2 ಬಾರಿ ಈ ರೀತಿಯಾಗಿ ಕುಡಿದರೆ ಉತ್ತಮ ಫಲಿತಾಂಶ ನಿಮಗೆ ದೊರೆಯುತ್ತದೆ. ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಅತಿಯಾಗಿ ಕಫದ ಉತ್ಪತ್ತಿಯನ್ನು ತಡೆಯುತ್ತದೆ. ಅಷ್ಟೇ ಅಲ್ಲ, ವೈರಲ್ ಇನ್ಫೆಕ್ಷನ್ ಹಾಗೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಹಾಗೂ ಫಂಗಲ್ ಇನ್ಫೆಕ್ಷನ್ಗೂ ಕೂಡ ಉತ್ತಮ. ಆದ್ದರಿಂದ ಬೆಳಗ್ಗೆ ಖಾಲಿ ಹೊಟ್ಟೆಗೆ ತಪ್ಪದೆ 2 ಎಸಳು ಬೆಳ್ಳುಳ್ಳಿ ಸೇವಿಸಿ. ಇದರಿಂದ ಕಫದ ಬಾಧೆ ಕಡಿಮೆಯಾಗುವುದರ ಜೊತೆಗೆ ಇನ್ನೂ ಹಲವಾರು ಆರೋಗ್ಯ ಸಮಸ್ಯೆಗಳು ಸರಿ ಹೋಗುತ್ತದೆ. ಹೃದಯದ ಆರೋಗ್ಯಕ್ಕೂ ಇದು ಉತ್ತಮ. ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ. ಹೈ BP ಕೂಡ ನಿಯಂತ್ರಣಕ್ಕೆ ಬರುತ್ತದೆ. ಶುಂಠಿ. ಶುಂಠಿ ಕೂಡ ಕಫವನ್ನು ಕರಗಿಸಲು ಉತ್ತಮವಾದ ಪರಿಹಾರಗಳಲ್ಲಿ ಒಂದು ಎಂದೇ ಹೇಳಬಹುದು. ನಿಮಗೆ ಕಫದ ತೊಂದರೆ ಇದ್ದರೆ ನೀವು ಶುಂಠಿ ಸೇವಿಸುವುದು ಉತ್ತಮ. ಇದಕ್ಕಾಗಿ ನೀವು ಶುಂಠಿ ಚಹಾವನ್ನು ಸೇವಿಸಬಹುದು. 1 ಇಂಚು ಉದ್ದದ ಶುಂಠಿಯನ್ನು ತುರಿದು ಅದನ್ನು 1 ಲೋಟ ನೀರಿಗೆ ಹಾಕಿ 2 ನಿಮಿಷ ಕುದಿಸಿ. ಈ ನೀರನ್ನು ದಿನದಲ್ಲಿ 1 ಬಾರಿ ಕುಡಿಯುತ್ತಾ ಬಂದರೆ ಕಫದ ಸಮಸ್ಯೆ ದೂರವಾಗುತ್ತದೆ. ನೋಡಿದ್ರಲ್ಲ, ಈ 5 ಮನೆಮದ್ದಲ್ಲಿ ನಿಮಗೆ ಯಾವುದು ಸಾಧ್ಯ ಅದನ್ನು ಸೇವಿಸಿ. ಪ್ರತಿದಿನ ಒಂದೇ ಮನೆಮದ್ದು ಸೇವಿಸಬೇಕಾಗಿಲ್ಲ, ಯಾವುದಾದರೂ ಸೇವಿಸಬಹುದು. ಆದರೆ ಒಂದೇ ದಿನದಲ್ಲಿ ಎಲ್ಲವನ್ನು ತಯಾರಿಸಿ ಸೇವಿಸಬೇಡಿ. ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.